ನಾನಿವತ್ತು ಫಸ್ಟ್ ಈ ವಿಚಾರಧಾರೆ ಪತ್ರಿ ಸಾರ್ ವಿಚಾರನೇ ಯಾಕೆ ಮಾತಾಡ್ಬೇಕು ಅನ್ನೋದನ್ನ ಅನ್ಕೊಂಡಿದ್ರೆ ನಿನ್ನೆ ಸಡನ್ ಆಗಿ ಕೇಳಿದ್ರು ಯಾವ ಟಾಪಿಕ್ ಕೊಡೋಣ ಅಂತ ಯೋಚನೆ ಮಾಡಿದಾಗ ಪತ್ರಿ ಸಾರ್ ವಿಚಾರನೇ ಮಾತಾಡೋಣಂತೆ ಅಂತ ಅನ್ಕೊಂಡೆ. ಯಾಕೆ ಅಂತಂದ್ರೆ ಈ ಭಾನುವಾರ ದಿನ 19ನೇ ತಾರೀಕು ಕರ್ನಾಟಕದಾದ್ಯಂತ ಕೆಲವೆಲ್ಲ ಎಲ್ಲೆಲ್ಲಿ ಸೆಂಟರ್ಗಳಿದಾವೋ ಆಲ್ಮೋಸ್ಟ್ ಎಲ್ಲಾ ಸೆಂಟರ್ಗಳಲ್ಲಿನೂ ಥಿಯೇಟರ್ ಅಲ್ಲಿ ಪತ್ರಿ ಸಾರ್ ಸಿನಿಮಾ ಬರ್ತಾ ಇದೆ. ಅದಕ್ಕೆ ಎಲ್ಲರೂ ಅಟೆಂಡ್ ಆಗಿ. ಯಾಕೆ ಅಟೆಂಡ್ ಆಗ್ಬೇಕು ಅಂತ ಹೇಳ್ತೀನಿ. ನಮ್ಗೇನಾಗುತ್ತೆ, ಎಷ್ಟೋ ಜನ ಪತ್ರಿ ಸಾರ್ ನೋಡ್ದಲೇ ಇರೋರು ಇದ್ದಾರೆ, ಪತ್ರಿ ಸಾರ್ ವಿಚಾರ ಗೊತ್ತಿಲ್ದಲೇ ಇರೋದಿದ್ದಾರೆ ಬಹಳ ಜನ. ಆ ಪತ್ರಿ ಸಾರ್ ವಿಚಾರ ಒಂದು ದಂತ ಕಥೆ ಇದ್ದಂಗೆ ಇವತ್ತು. ಇದೆಲ್ಲ ಮಾಡಕ್ ಸಾಧ್ಯನಾ ಅಂತ ಅವ್ರ ವಿಷನ್ ಆಗ್ಲಿ, ಅವರ ಒಂದು ವಿಚಾರಧಾರೆ ಎಲ್ಲಾನು. ನನಗ್ ಪತ್ರಿ ಸಾರ್ ಸಿಕ್ಕರು ಹೆಂಗ್ ಸಿಕ್ಕರು ಅಂತ ಹೇಳ್ತೀನಿ ಫಸ್ಟ್, ಆಮೇಲೆ ಟಾಪಿಕ್ ಮುಂದಕ್ಕೆ ಬರ್ತಾ ಹೋಗಂತೆ. ಫಸ್ಟ್ ನನಗೆ 2008ರಲ್ಲಿ ಪತ್ರಿ ಸಾರ್ ಸಿಕ್ಕಿದ್ದು. ನನಗೆ ಪತ್ರಿ ಸಾರ್ ಸಿಗಕ್ಕಿಂತ ಮುಂಚೆ ನಾನು ರಾಧಾಸ್ವಾಮಿ ಸತ್ಸಂಗಕ್ಕೆ ಹೋಗ್ತಿದ್ದೆ. ಅಲ್ಲಿ ಅಂದ್ರೆ ನಮ್ಮ ತಂದೆ ತಾಯಿ ಹೋಗೋರು, ನಾನು ಹೋಗ್ತಾ ಇದ್ದೆ, ಗುರುಗಳ ಜೊತೆಗೆ ಮಾತಾಡ್ತಾ ಇದ್ದೆ. ಅಲ್ಲಿಯ ಒಂದು ವಿಚಾರಧಾರೆಗಳು ನನಗೆ ಬಹಳ ಇಡ್ಸಿದ್ವಿ. ಮತ್ತೆ ಅದನ್ನ ಸೇರ್ಬೇಕು ಅಂದಾಗ ಅಲ್ಲಿ ಬಹಳ ನಿಯಮ, ಬಹಳ ಕಂಡೀಷನ್ ನಲ್ಲಿ ಇತ್ತು. ಯಾವುದೇ ಕಾರಣಕ್ಕೂ ಹೆಂಡತಿ ಒಪ್ಲಿಲ್ಲ ಅಂದ್ರೆ ಅವ್ರ ದೀಕ್ಷೆಯನ್ನ ಕೊಡ್ತಿರ್ಲಿಲ್ಲ. ನಮ್ಮ ಮನೆಯವ್ರಿಗೆ ಬಂದು ಕೇಳಿದ್ರೆ ಇಲ್ಲ ಬೇಡ ಅಂದ್ರು. ಯಾಕೆ ಅಂತಂದ್ರೆ ಆ ನಿಯಮ ನಿಷ್ಠೆಯಲ್ಲಿ ನಾವು ಮಕ್ಕಳಿಗೆ ನೀವು ಅನುಭವಿಸಿರುವಂತ ಏನು ಇದು ತೊಂದರೆ ಇದೆ ಅದು ಅನುಭವಿಸ್ಬೇಕಾಗತ್ತೆ ಮಕ್ಕಳು. ಅದಕ್ಕೋಸ್ಕರ ಮಕ್ಕಳು ಮದುವೆ ಎಲ್ಲ ಆದ್ಮೇಲೆ ಹೋಗ್ರಿ ಇದ್ರು. ಅವರು ಅದು ಹೇಳದ್ಮೇಲೆ ಸ್ವಲ್ಪ ದಿನಕ್ಕೆ ಅವ್ರ ಕಾಲ ಆದ್ರು. ಈಗ ನಾನು ಗುರು ಬೇಕು ಅಂದ್ರೆ ಅವ್ರ ವಿಚಾರಧಾರೆಗಳು ಕೆಲವಿದಾವೆ, ಅದು ಮಧ್ಯದಲ್ಲಿ ಹೇಳ್ತಾ ಬರ್ತೀನಿ. ಗುರು ಬೇಕು, ಆಧ್ಯಾತ್ಮಿಕವಾದಂತ ಸಾಧನೆ ಬೇಕು. ಯಾಕೆಂದ್ರೆ ನಮ್ಮ ಮನೆಯಲ್ಲೇ ನಮ್ಮ ತಾತ ಗುರುಗಳಾಗಿದ್ರು. ಹಳ್ಳಿಯಲ್ಲಿದ್ರು ಸಮೇತ ಹಳ್ಳಿಯಿಂದ ಅವತ್ತಿನ ಕಾಲಕ್ಕೆ 200 ಕಿಲೋಮೀಟರ್ ಇಂದ 3 ತಿಂಗಳಿಗೊಂದ್ಸರಿ ಬಂದು ಸೇರೋದು. ಅಂದ್ರೆ ವಿಚಾರಧಾರೆಗಳನ್ನ ತಿಳ್ಕೊಳಕ್ಕೋಸ್ಕರ. ಅಂಬಲ ಇದು ನಮಗೊಂದು ವರ. ಹಿಂಗೆ ಇರ್ಬೇಕಾದ್ರೆ ಅವ್ರೊಂದ್ ಮಾತು ಹೇಳಿದ್ರು, ಗುರು ₹1 ಮುಟ್ಟಿರಬಾರ್ದು, ಶಿಷ್ಯ ಎಲ್ಲವನ್ನು ಸಮರ್ಪಿಸಿರ್ಬೇಕು, ಮತ್ತೆ ಖಾಲಿಯಾಗಿರ್ಬೇಕು. ನಿಮಗೆ ಇದು ಒಂಥರ ವಿಚಿತ್ರ ಅನ್ಸತ್ತಲ್ವಾ? ನಾವೆಲ್ಲೇ ಹೋದ್ರುನು ದುಡ್ಡು ಕೊಟ್ರೆ ವ್ಯಾಯಾಮ ಹೇಳ್ಕೊಡ್ತೀವಿ ಅಂತಾರೆ, ದುಡ್ಡು ಕೊಟ್ರೆ ಇಂಥದನ್ನ ಹೇಳ್ಕೊಡ್ತೀವಿ ಅಂತಾರೆ, ದುಡ್ಡು ಕೊಟ್ರೆ ಇಂಥದನ್ನ ಮಾಡ್ಕೊಡ್ತೀವಿ ಅಂತಾರೆ. ಇಲ್ಲಿ ಹಣ ಕೊಟ್ರೆ ಇಂಥ ಸಿಗುತ್ತೆ ಅಂದಂಗ ಆಯ್ತು. ನಾನು ಅವ್ರನ್ನ ಕೇಳಿದೆ, ಯಾಕೆ ದುಡ್ಡು ಕೊಟ್ರೆ ಯಾಕೆ ಕಲ್ತ್ಕೋಬಾರ್ದು? ಅವಾಗ ಹೇಳಿದ್ದು, ನೀನು ಒಂದು ಕಿರಾಣಿ ಅಂಗಡಿಗೆ ಹೋಗಿ ಒಂದು ಸೋಪ್ ತಗೊಂತೀಯ, ಸೋಪ್ ತಗೊಂಡ್ರೆ ಆ ಸೋಪಿನ ಬೆಲೆ ಅದು ಕರ್ಗ್ತಾ ಹೋಗುತ್ತೆ, ಬೆಳಿತಾ ಹೋಗಲ್ಲ. ದುಡ್ಡು ಕೊಟ್ಟು ತಗೊಂಡ್ರಂತ ವಸ್ತು ಸವಿತಾ ಹೋಗುತ್ತೆ ಹೊರತು ಬೆಳಿತಾ ಹೋಗಲ್ಲ. ಮತ್ತೆ ಗುರುಗಳ ಹತ್ರ ತಗೊಂಡಿರುವಂತ ಜ್ಞಾನ ಬೆಳಿತಾ ಹೋಗುತ್ತೆ ಹೊರತು ಸವಿತಾ ಹೋಗಲ್ಲ. ಮತ್ತೆ ಅದಕ್ಕೆ ಬೆಲೆ ಹೆಂಗ್ ಕಟ್ತೀನಿ ನೀನು? ಬೆಲೆ ಕಟ್ಟಿದ್ರೆ ಸವಿಯುತ್ತೆ. ಹಿಂಗೆ ಹುಡುಕ್ತಾ ಇರ್ಬೇಕಾದ್ರೆ ನನಗೆ ಸಿಕ್ಕಿದ್ದು ಪತ್ರಿಗಳು. ನಾನು ಒಂದು ಬುದ್ಧ ಪೂರ್ಣಿಮೆಗೆ ಚಳ್ಳಕೆರೆಗೆ ಬಂದಿದ್ರು ಒಬ್ರು, ಅವ್ರ ಹತ್ರ ಧ್ಯಾನ ಮಾಡ್ಸಿದ್ವಿ. 5 ದಿನ ಒಂದು ಶಿಬಿರ ಮಾಡ್ಸಿದ. ಅದಾದ್ಮೇಲೆ ಒಂದು ಊಟಿ ಟ್ರಿಪ್ ಇತ್ತು ಸಾರ್ ಜೊತೆಗೆ. ಅಲ್ಲಿ ಟ್ರಿಪ್ ಅಲ್ಲಿ ಹೋಗಿದ್ವಿ. ಫಸ್ಟ್ ಡೇ ಊಟ ಆದ್ಮೇಲೆ ಎಲ್ಲ ಬರೀ ಧ್ಯಾನಕ್ಕೆ ಅಂದ್ರು. ಯಾವತ್ತು ಕರೆಯಲ್ಲ ಅಂತ ಬಂದ್ರೆ ಅಲ್ಲಿ ಕುಂತಾಗ ಧ್ಯಾನ ಮಾಡಿಸಿದ್ರು ಸರ್. ಆ ಟ್ರಿಪ್ ಹೆಂಗಿತ್ತಪ್ಪ ಅಂದ್ರೆ ನನ್ನ ಜೊತೆ ಬಂದಿರೋರೆಲ್ಲಾನು 3 ಗಂಟೆ ಧ್ಯಾನ ಮಾಡೋರು, 3 ವರ್ಷದಿಂದ ಧ್ಯಾನ ಮಾಡೋರು, 5 ವರ್ಷದಿಂದ ಧ್ಯಾನ ಮಾಡೋರು,
ಮಿನಿಮಮ್ 2 ಗಂಟೆ ಧ್ಯಾನ ಮಾಡಿದ್ರೆ ಎಲ್ಲ 5 ವರ್ಷನೇ 3, 4, 5. ನಾವು 6 ತಿಂಗಳಿಂದ ಮಾಡ್ತಾ ಇದೀವಿ, ಅರ್ಧ ಗಂಟೆ ಧ್ಯಾನ ಮಾಡ್ತಾ ಇದ್ವಿ. ಇದು ನಮ್ಮ ಪರಿಸ್ಥಿತಿ. ಅಲ್ಲಿ ಒಬ್ರು ಕೇಳ್ಬಿಟ್ರು ನಮ್ಮನ್ನ, ಅಲ್ಲ ನೀವು ಅರ್ಧ ಗಂಟೆ ಧ್ಯಾನ ಮಾಡ್ತೀವಿ ಅಂತೀರಲ್ಲ, ನಿಮಗ್ ಬಸ್ ಹೆಂಗೆ ತಕ್ಕಾಯ್ತು ಅಂತ. ದುಡ್ಡು ಕೊಟ್ಟಿದೀವಿ, ಬಸ್ ಹತ್ತಿದೀವಿ ಅಂತ. ಅವ್ರು ಹೇಳಿದ್ರು ಎಷ್ಟೋ ಜನ ಬಂದು ಬಸ್ ಹತ್ರಕ್ಕೆ ಬಂದು ವಾಪಸ್ ಇಳಿದೋದ್ರು, ಅವೇ ಸೀಟ್ ಖಾಲಿ ಇರೋದು ಅಂತ. ಹಂಗೆ ಎಲ್ಲವೂ ಗುರುಗಳ ಹತ್ರ ಸರಿಯಾಗಿ ಸಿಗಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ. ಅವತ್ತು 3 ದಿನ ಗುರುಗಳ ಜೊತೆ ಇದ್ದು ಬಂದ್ವಿ. ಬಂದ ಮೇಲೆ ಒಂದು ಚಳಿಕೆರೆಗೆ ಧ್ಯಾನ ಮಾಡಿಸ್ತಾ ಚಳಿಕೆರೆ ಗುರುಗಳನ್ನ ಕರಿಬೇಕು ಅನಿಸ್ತು. ಚಳಿಕೆರೆಗೆ ಗುರುಗಳನ್ನ ಕರೆದ್ವಿ. ಅವ್ರು ಬಂದು ಧ್ಯಾನ ಮಾಡಿಸಿದ್ರು. ಧ್ಯಾನ ಮಾಡಿಸಿದಾಗ 600 ಜನ ಚಪ್ಪಾಳೆ ಹೊಡೆದ್ರೆ ಹೆಂಗ್ ಕೇಳ್ಸತ್ ನಿಮ್ಗೆ ಹತ್ರ ಇದ್ರೆ? ಬಹಳ ಸೌಂಡು ಪರ್ಫೆಕ್ಟ್ ಆಗಿ ಕೇಳಿಸುತ್ತೆ. ನನಗೆ ಹೆಂಗ್ ಕೇಳಿಸ್ತು ಅಂದ್ರೆ, ಎಲ್ಲೋ ದೂರದಲ್ಲಿ ಯಾರೋ ಚಪ್ಪಾಳೆ ಹೊಡಿತಾ ಇದಾರೆ ಅಂತಾರ ಕೇಳಿಸ್ತು ನನಗೆ. ನಾನು ಅಲ್ಲಿ ಇಲ್ಲೇ ಇಲ್ಲ, ನನಗೆ ಅದು ಹಾಸ್ಟೆಲ್ ಟ್ರಾವೆಲ್ ಅಂತ ಕೂಡ ಗೊತ್ತಿಲ್ಲ ಅವತ್ತಿಗೆ. ನಾನು ಆಮೇಲೆ ವಿಚಾರಿಸಿದಾಗ ಹಾಸ್ಟೆಲ್ ಟ್ರಾವೆಲ್ ಅನ್ನೋ ಒಂದು ವಿಚಾರ ಗೊತ್ತಾಯ್ತು ನನಗೆ. ಅವತ್ತಿನಿಂದ ಗುರುಗಳು ದೇಹ ತ್ಯಾಗ ಮಾಡೋವರೆಗೂ ನಮ್ಮನೆಗೆ ವರ್ಷಕ್ಕೆ 2 ರಿಂದ 3 ಸರಿ ಬರ್ತಾನೆ ಇದ್ರು. ಹೆಂಗೆ ಅಂದ್ರೆ, ಬಳ್ಳಾರಿ ಬೆಂಗಳೂರು ಮಧ್ಯದಲ್ಲಿ ಬರುತ್ತೆ ಚಳ್ಳಕೆರೆ. ನಮ್ಗೆ ಬೆಂಗಳೂರಿಂದ ಬಳ್ಳಾರಿಗೆ ಹೋಗ್ಬೇಕು ಅಂದ್ರೆ ಚಳ್ಳಕೆರೆಗೆ ಒಂದು ಹಾಲ್ಟ್ ಕಾಯಂ. ಅಂದ್ರೆ ನಮಗೆ ಗುರುಗಳನ್ನ ಆತಿಥ್ಯ ಮಾಡೋದು, ಗುರುಗಳಿಗೆ ಆತಿಥ್ಯ ಮಾಡೋದು, ಅವರಿಗೆ ಒಂದು ಬೇಕಾಗಿರುವಂತ ಸೌಕರ್ಯಗಳನ್ನು ಕೊಡೋದು ನಮ್ಗೊಂದು ಆ ನಾವು ಪಡೆದಂತ ಭಾಗ್ಯ. ಈ ಹೆಂಗಿರ್ತಿತ್ತು ಅವ್ರ ಜೊತೆಗೆ ಅಂದ್ರೆ, ಬಂದವ್ರು ಹೇಳಾರ, ಒಬ್ರು ಅನಂತಪುರ ಮಾಸ್ಟರ್ ಬಂದಿದ್ರು ಜೊತೆಗೆ. ಒಂದ್ಸರಿ ಅವ್ರು ಹೇಳಿದ್ರು, ಸಾರು ನಾವು ಸ್ಟಾರ್ಟಿಂಗ್ ಬ್ಯಾಚ್ ಅವ್ರದ್ದು ಕರ್ನೂಲಿಂದ ಅನಂತಪುರಕ್ಕೆ ಬರೇ 5 ಜನಕ್ಕೆ ಧ್ಯಾನ ಹೇಳ್ಕೊಡಕ್ಕೆ ಕರ್ನೂಲ್ ಟು ಅನಂತಪುರ ಸ್ವಲ್ಪ ಹೆಚ್ಚು ಕಮ್ಮಿ 150 ಕಿಲೋಮೀಟರ್ ಆಗತ್ತೆ. ನಮ್ಮ ರೆಡ್ ಬಸ್ಗಳು ಬಹಳ ಚೆನ್ನಾಗಿರ್ತವೆ. ಆಂಧ್ರದವ್ ಹೆಂಗಿರ್ತಾವಪ್ಪ ಅಂದ್ರೆ, ಎಲ್ಲಿ ನಿಂತ್ಕೊಳತ್ತ ಗೊತ್ತಾಗಲ್ಲ ನಮಗೆ, ಏನ್ ಮಾಡ್ತೀನಿ ಅಂತ ಗೊತ್ತಾಗಲ್ಲ, ಹೆಂಗಿರ್ತಾವ ಬಸ್ಗಳು. ಅಂತ ಬಸ್ ಅಲ್ಲಿ ಬಂದು 5 ಜನಕ್ಕೆ ಧ್ಯಾನ ಹೇಳ್ಕೊಡೋರು. ಒಂದ್ ದಿನ ಯಾವ್ದೋ ಒಂದು ಬಸ್ಸಿಗೆ ಬಂದಿದ್ದಾರೆ, ಬೆಳಗಿನ ಜಾವ 4 ಗಂಟೆಗೆ ಅನಂತಪುರ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ. 4 ಗಂಟೆಗೆ ಬಂದ್ರೆ 6 ಗಂಟೆವರೆಗೂ ಅನಂತಪುರ ಬಸ್ ಸ್ಟ್ಯಾಂಡ್ ಅಲ್ಲೇ ಮಲಗಿದ್ದಾರೆ. ಅಲ್ಲಿಂದ 6:30 ಅಷ್ಟೊತ್ತಿಗೆ ಅವ್ರ ಮನೆ ಹತ್ರ ಬಂದಿದ್ದಾರೆ. ಮನೆ ಬಾಗಿಲು ಹಾಕಿದೆ, ಬಾಗಿಲು ಹೊಡೆದಿಲ್ಲ. ಬಾಗಿಲು ಮುಂದೆ ಸುಮ್ನೆ ಕುಂತಿದ್ದಾರೆ ಸರ್. ಅವರು ಯಾಕೋ ಅವತ್ತು ಲೇಟ್ ಆಗಿ ಬಾಗುತ್ತಿದ್ದಾರೆ, 7:15, 7:45 ಅಲ್ಲಿವರೆಗೂ ಸುಮ್ನೆ ಕುಂತಿದ್ದಾರೆ. ಬಾಗುತ್ತಾರೆ, ಏನ್ ಸಬಿ ಬಂದು ಬಾಗಿಲು ಬಿಡಿಬಾರ್ದ, ಬಾಗುತ್ತೆ, ನೀವು ಎಷ್ಟೊತ್ತಿಗೆ ಮಲಗಿದಿರೋ ಏನೋ, ನಾನ್ ಬಂದು ಬಾಗಿಲು ಬಿಡದ್ರೆ ನಿಮಗೆ ಡಿಸ್ಟರ್ಬ್ ಆಗುತ್ತೆ, ಅದಕ್ಕೋಸ್ಕರ ಇಲ್ಲೇ ಕುಂತಿದ್ದೀನಿ ನಾನು ಅಂತ. ಅಷ್ಟು ಅವರು ಆ ಬಂದಂತ ಮನೆಗಳಲ್ಲಿ ರೆಸ್ಪೆಕ್ಟ್ ಮಾಡರು. ಅವರು ಅವತ್ತು ಹೇಳರಂತೆ, ನನ್ನ ಜೊತೆಯಲ್ಲಿ 1,00,000 ಜನ ಧ್ಯಾನ ಮಾಡ್ತಾರೆ ಅಂತ ಮಾತನ್ನ. 5 ಜನ ಇರ್ಬೇಕಾದ್ರೆ ನನ್ನ ಜೊತೆ ಕೂತ್ಕೊಂಡು 1,00,000 ಜನ ಧ್ಯಾನ ಮಾಡ್ತಾರೆ ಅಂದ್ರೆ ಯಾರಿಗೆ ನಂಬಕ್ಕಾಗತ್ತೆ? ಅವರು ಏನೋ ಬಿಡು ಹೇಳ್ತಾರೆ, ಅವ್ರು ಹೇಳ್ತಾರೆ, ಬಹಳ ವಿಚಾರ ಚೆನ್ನಾಗಿ ಹೇಳ್ತಾರೆ, ಮತ್ತೆ ಮಾಡೋಣ ಅಂತ ಸುಮ್ಮನಿರ್ತಿದ್ವಿ. ಆದ್ರೆ 1,00,000 ಜನ ಕುತ್ಕೊಳ್ಳೋದು ಬಹಳ ಹತ್ರದಲ್ಲೇ ಇದೆ ಮಾತಂದ್ರು. 2012 ಡಿಸೆಂಬರ್ 25ನೇ ತಾರೀಕು 1,25,000 ಜನ ಕಡತಲ್ಲಿ ಕುಂತು ಧ್ಯಾನ ಮಾಡಿದ್ವಿ ಅವ್ರ ಜೊತೆಲಿ. ಇದು ಸಾರು. ನನಗೆ ಎಷ್ಟು ಕೇರ್ ಮಾಡ್ತಿದ್ರು ಅವರು ಅಂದ್ರೆ, ನಾನು ಹೊಸಪೇಟೆಗೆ ಅವ್ರನ್ನ ಕರ್ಕೊಂಬರಕ್ ಹೋಗಿದ್ದೆ. ಹಂಪೆ ಉತ್ಸವ ನಡೀತಾ ಇತ್ತು. ಅವ್ರು ಬರೋದು ರಾತ್ರಿ 1 ಗಂಟೆ ಆಯ್ತು. ಅಲ್ಲಿವರೆಗೂ ಸುಮ್ಮನೆ ಕುಂತಿದ್ದೆ ನಾನು. ಬಂದ್ರು, ನಾನು ಪರಿಚಯ ಇಲ್ಲ ಏನಿಲ್ಲ. ಅನಂತಪುರ ಲಕ್ಷ್ಮಿ ಮೇಡಮ್ ಬಂದು ಇವ್ರನ್ನ ನನ್ನನ್ನು ಪರಿಚಯ ಮಾಡಿಕೊಟ್ರು. ಸರ್ ನಿಮ್ಮನ್ನ ಕರ್ಕೊಂಡು ಹೋಗಕ್ ಬಂದಿದ್ದಾನೆ ಅಂತ.
ಹೌದಾ, ಓಕೆ, ಬೆಳಿಗ್ಗೆ 8:30 ಹೋಗೋಣ ಬಾಬು ಅಂದ್ರು. ತೆಲುಗಲ್ಲಿ ಹೇಳಿದ್ರು, ಎಂದಿನ ಪತಮಯ್ಯ ಅಂತಂದು. 8 ವರ್ಷದ ಎಲ್ಲ ತಿಂಡಿ ರೆಡಿ ಆಗಿತ್ತು. ಬಾ ಕಾರ್ನ ಕುತ್ಕೊಂಡ್ರು, ಕಾರ್ನ ಕುಂಡ್ರಿಸ್ಕೊಂಡ್ರು. ನನ್ ಕಾರ್ ಇತ್ತು, ಕಾರ್ ತಗೊಂಡೋಗಿದ್ದೆ. ಕಾರ್ ತಗೊಂಡೋಗಿದ್ರೆ ನಂದು ಕಾರ್ ಇದೆ ಅಂದ್ರು. ಅವರ ವಾರಲ್ಲಿ ಪುಸ್ತಕಗಳು ಎಲ್ಲ ಹಾಕೊಂಡು ಇಕ್ಕಟ್ಟಲ್ಲಿ ಕುಂತಿದ್ರು. ಅವರ ಹಿಂದೆ ಬಂದಿರೋಂಥವ್ರು ಒಂದ್ 6-7 ಜನ ಸಡನ್ ಆಗಿ ಇಳಿದೋದ್ರು. ಇಳಿದೋಗಿ ಅವ್ರನ್ನೆಲ್ಲ ಇಳಿಸಿ 4 ಜನ ಇಳಿಸಿ ನಾನು ಕಾರಲ್ಲಿ ಕುಂಡ್ರಿಸಿ, ಅಂದ್ರೆ ಅವ್ರ ಜೊತೆಯಲ್ಲಿರುವಂತವ್ರನ್ನ ಅವ್ರು ಎಷ್ಟು ಕೇರ್ ಮಾಡ್ತಾರೆ ನೋಡ್ರಿ. ಅಷ್ಟು ಕೇರ್ ಮಾಡಿ ಅವ್ರನ್ನ ನಮ್ ಚಳ್ಳಕೆರೆಗೆ ಬಂದು ಧ್ಯಾನ ಕಾರ್ಯಕ್ರಮ ಮುಗಿಸಿ ಮತ್ತೆ ವಾಪಸ್ ಹೋದ್ರು. ಅಂದ್ರೆ ಸಾರ್ ಜೊತೆಯಲ್ಲಿದ್ರೆ ಅಷ್ಟು ನಮ್ಮನ್ನ ಕೇರ್ ಮಾಡ್ತಿದ್ರು. ಅಂತ ಒಂದು ಲೆಜೆಂಡ್ ಸಿನಿಮಾ ಬರ್ತಾ ಇದೆ. ಯಾರು ಯಾವ ಕಾರಣಕ್ಕೂ ಮಿಸ್ ಆಗ್ದಲೇ ನೋಡ್ರಿ. ಅವರ ಒಂದು ನಾವೆಲ್ಲನೂ ಅವ್ರ ಹತ್ರ ಏನೂ ಇಲ್ಲ, ಧ್ಯಾನ ಒಂದೇ ಮಾಡ್ಸೋರು, ಫ್ಲೂಟ್ ಒಂದೇ ಓದೋರು, ನಮ್ಗೆ ಅಷ್ಟೇ ಗೊತ್ತು. ಒಂದಿನ ಮದುವೆಗೆ ಹೊರಟಿದ್ದಾರೆ, ಸಾಯಂಕಾಲ 7 ಗಂಟೆ. ಹೋಗ್ತಾ ಹೋಗ್ತಾ ಗಾಡಿ ಕ್ವಾಲಿಸ್ ಇತ್ತು, ಆದ್ರೆ ಡೀಸೆಲ್ ಖಾಲಿ ಆಗ್ಬಿಟ್ಟಿದೆ. ಡ್ರೈವರ್ ಕೇಳಿದ್ರೆ ಡೀಸೆಲ್ ಖಾಲಿ ಆಗ್ಬಿಟ್ಟಿದೆ, ಹತ್ತಿರದಲ್ಲಿ ಎಲ್ಲೂ ಇಲ್ಲ. ಅವನ್ನ ಎದವ ಅಂತ ನೆನೆಸ್ಕೊಳಲ್ಲ ಅಂತ ಬೈದು ಅವ್ನ ಪಕ್ಕಕ್ಕೆ ಕುಂಡ್ರಿಸಿ ಡ್ರೈವಿಂಗ್ ಸೀಟ್ ಕುಂತ್ಕೊಂಡು ಮದುವೆ ಮನೆ ಬರೋವರೆಗೂ ಅವರೇ ಡ್ರೈವ್ ಮಾಡಿದ್ದಾರೆ. ಮದುವೆ ಮನೆ ಮುಂದೆ ಬಂದ್ಮೇಲೆ ಆಫ್ ಮಾಡಿ ಇಳಿದು ಹೋಗಿದ್ದಾರೆ ಅವರು. ಆಮೇಲೆ ಡ್ರೈವರ್ ಚಾಲು ಮಾಡಿದ್ರೆ ಚಾಲು ಆಗವಲ್ದು ಕಾರ್. ಅವನಿಗೆ ಆಶ್ಚರ್ಯ. ಅವನ್ ದಬ್ಬಿಸ್ಕೊಂಡೋಗಿ ಸೈಡಿಗೆ ನಿಲ್ಸಿ ಡೀಸೆಲ್ ಹಾಕ್ಸಿ ಪಂಪಿಂಗ್ ಮಾಡಿ ಚಾಲು ಮಾಡಿದ್ದಾನೆ. ಇದು ಅವರ ಒಂದು ಸಣ್ಣ ಪವಾಡ. ಆಮೇಲೆ ಅವರು ಧ್ಯಾನ ಮಾಡ್ಸಾರು ಕೊಳಲುತ್ತ. ಒಂದಿನ ನಮ್ಮನೆಗೆ ಬಂದು, ಸಾಯಂಕಾಲ ಇತ್ತು ಪ್ರೋಗ್ರಾಮು, ಸ್ನಾನ ಮಾಡೋರು. ಬಹಳ ಎಷ್ಟು ಎನರ್ಜಿ ಅಂದ್ರೆ ಅಷ್ಟು ಎನರ್ಜಿ ಆಗಿ ಹೋದ್ರು. ಬಂದ್ರು, ಧ್ಯಾನ ಮಾಡಿಸಿ ಮತ್ತೆ ವಾಪಸ್ ಬರೋಷ್ಟೊತ್ತಿಗೆ ಬೇರೇನು ಮಾಡಿಲ್ಲ. ಫ್ಲೂಟ್ ಒಂದು ಓದಿದ್ದಾರೆ, 40 ನಿಮಿಷ. ಸ್ವಲ್ಪ ವಿಚಾರ ಹೇಳಿದ್ರೆ ಎಲ್ಲ 1.25 ಗಂಟೆ. ಎಷ್ಟು ಸಾಕಾಗಿದ್ರು ಅಂದ್ರೆ ನಾವು ಊಹೆನೂ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಸಾಕಾಗಿದ್ರು, ಅಷ್ಟು ಮೆತ್ತಗಾಗಿದ್ರು ಸರ್. ಬಂದ್ಮೇಲೆ ಯಾಕೆ ಕೇಳಿದ್ರು, ಏನ್ ಸರ್ ಇಷ್ಟೊಂದು ಸಾಕಾಗ್ಬಿಟ್ಟಿರ ಅಂತಂದು. ಅವಾಗ ಹೇಳಿದ್ರವ್ರು, ನಾನು ಫ್ಲೂಟ್ ಓದ್ತಾ ಇದ್ರೆ ನನ್ನೊಳಗಿರುವಂತ ಎನರ್ಜಿನ ಔಟ್ಪುಟ್ ಮಾಡ್ತಾ ಇರ್ತೀನಿ, ಅಲ್ಲಿರುವಂತ ನೆಗೆಟಿವ್ ಎನರ್ಜಿ ಎಲ್ಲ ನಾನ್ ತಗಂತಾ ಇರ್ತೀನಿ ಅಂತ. ಅಷ್ಟು ನಮಗೆ ಫೀಲ್ ಮಾಡ್ಯಾರ. ಅದಕ್ಕೋಸ್ಕರನೇ ಅವರು ಸಂಗೀತದಲ್ಲಿ ನಮ್ಮ ಸೆಲ್ಸ್ ಕೂಡ ಸ್ಪಂದಿಸ್ತವೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವ್ರು ಯಾವತ್ತೂ, ನಾನ್ ನೋಡ್ದಂಗೆ ಮನೆಯಲ್ಲಿ 10 ಜನಕ್ಕೆ ಧ್ಯಾನ ಮಾಡಿಸಿದ್ರು ಅವ್ರು ವಿತೌಟ್ ಫ್ಲೂಟ್ ಧ್ಯಾನ ಮಾಡಿಸ್ತಿರ್ಲಿಲ್ಲ. ಸೈಲೆನ್ಸ್ ಧ್ಯಾನನೇ ಮಾಡಿಸ್ತಿರ್ಲಿಲ್ಲ ಅವರು. ಅವಾಗ ಒಂದ್ಸರಿ ಕೇಳಿದ್ವಿ, ಯಾಕೆ ಸರ್ ಯಾವಾಗ್ಲೂ ಫ್ಲೂಟ್ ಓದ್ತಾ ಇರ್ತಿರಲ್ಲ, ಮತ್ತೆ ಧ್ಯಾನಕ್ಕೆ ಫ್ಲೂಟು ಸಂಗೀತ ಅವಸರನ ಅಂತ. ಅವ್ರು ಹೇಳಿದ್ದು, ಸಂಗೀತ ನಮ್ಮೊಳಗಿರುವಂತ ಸೆಲ್ಸ್ ಅನ್ನ ಹೀಲ್ ಮಾಡ್ತವೆ, ನಮ್ಗೊಂದು ಎನರ್ಜಿ ಬರುತ್ತೆ. ಮಾನಸಿಕವಾದಂತ ಜರ್ಜರಿತಗಳೇನಾದ್ರೂ ಇದ್ರೆ ಆ ಸಂಗೀತದಲ್ಲಿ ವಾಸಿ ಆಗುತ್ತೆ ಅನ್ನೋಂತ ಒಂದು ಮಾತನ್ನ ಅವ್ರು ಹೇಳಿದ್ರು. ನೋಡ್ರಿ, ಅದಕ್ಕೇನೆ ಧ್ಯಾನ ಚಕ್ರಗಳಲ್ಲಿ ಅವ್ರು ಯಾವತ್ತೂ ವಿತೌಟ್ ಮ್ಯೂಸಿಕ್ ಅವ್ರು ಧ್ಯಾನನೇ ಮಾಡ್ಸಲ್ಲ. ಯಾಕೆ ಅಂತ ಹೇಳಿದ್ರೆ, ಧ್ಯಾನ ಮಾಡ್ಬೇಕಾದ್ರೆ ನಮ್ಮ ಮನಸ್ಸು 2 ಮಾಡ್ತಾ ಇರುತ್ತೆ. ಇಲ್ಲ ಹಿಂದಕ್ಕೆ ಹೋಗ್ತಾ ಇರುತ್ತೆ, ಇಲ್ಲ ಮುಂದಕ್ಕೆ ಹೋಗ್ತಾ ಇರುತ್ತೆ, ಈ ಕ್ಷಣದಲ್ಲಿ ಇರೋದಿಲ್ಲ. ಅದೇ ಮ್ಯೂಸಿಕ್ ಇತ್ತು ಅಂದ್ರೆ ಅವರು ಅದನ್ನ ಅಬ್ಸರ್ವ್ ಮಾಡಿ ಮತ್ತೆ ಅಲ್ಲೇ ಇರಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಅವರು ಕಂಡುಕೊಂಡಂತ ಒಂದು ವಿಧಾನ. ಪಿರಮಿಡ್ ಆದ್ರಷ್ಟೇ. ನಾವು ಪಿರಮಿಡ್ ಹೆಂಗ್ ಬಂತು, ಪಿರಮಿಡ್ ಒಂದು ಬುಕ್ ತಂದು ಕೊಟ್ಟಿದ್ದಾರೆ ಸರಿಗೆ. ಆ ಬುಕ್ ಎಲ್ಲ ಓದಿದ್ದಾರೆ. ಓದಿದ್ಮೇಲೆ ಇದ್ರಲ್ಲಿ ಇಷ್ಟು ಪವರ್ ಇದೆಯಾ, ಮೊದ್ಲು ಹಂಗೆ ಧ್ಯಾನ ಮಾಡೋದು, ಇದ್ರಲ್ಲಿ ಇಷ್ಟು ಪವರ್ ಇದೆಯಾ ಅನ್ನೋಂತ ಒಂದು ಚೆಕಪ್ ಮಾಡ್ಬೇಕು. ಆ ಒಬ್ಬನ ಕಾರ್ಪೆಂಟರ್ ಇದ್ದಂತೆ. ಆಗಲೆಲ್ಲ, ಸ್ವಾಮಿ ನಿನಗೇನನ್ನ ಕೇಳು ಮಾಡ್ಕೊಡ್ತೀನಿ, ಸ್ವಾಮಿ ನಿನಗೇನನ್ನ ಕೇಳು ಮಾಡ್ಕೊಡ್ತೀನಿ ಅಂತ ಹೇಳೋಣಂತೆ. ಅವ್ರಿಗೆ ಹೇಳ್ತಿದ್ದಲ್ಲ ಬಾಯಲ್ಲಿ ಅಂತ ಕರೆದು, ಈ ಆಂಗಲ್ ಎಲ್ಲ ಅವರೇ ಬರ್ದು ಈ ಆಂಗಲ್ ಅಲ್ಲಿ ಒಂದು ಪಿರಮಿಡ್ ಮಾಡು ಅಂತೇಳಿ
ಯಾವ್ದೋ ಒಂದು ಕಾರ್ಡ್ ಬೋರ್ಡ್ ಇದ್ರೆ ಕಾರ್ಡ್ ಬೋರ್ಡ್ ಅಲ್ಲಿ ಆಂಗಲ್ ಮಾಡಿ ಪಿರಮಿಡ್ ನ ರೆಡಿ ಮಾಡಿದ್ದಾರೆ. ಅದ್ರೊಳಗಡೆ ಟೊಮೆಟೊ ಹಣ್ಣು ಇಡೋದು, ಇವೆಲ್ಲ ಪ್ರಯೋಗಗಳು ಮಾಡ್ತಾ ಮಾಡ್ತಾ, ಬ್ಲೇಡ್ ಇಡೋದು ಇವೆಲ್ಲ ಮಾಡ್ತಾ ಮಾಡ್ತಾ ಒಂದಿನ ಧ್ಯಾನ ಕುದುರಲ್ಲ ಅಂತ ಬರೋರಂತೆ. ನಮ್ ಕೈ ಧ್ಯಾನ ಮಾಡಕ್ಕೆ ಆಗ್ತಿಲ್ಲ, ಕುದುರ್ತಾನೆ ಇಲ್ಲ ಅಂತಂದು. ಮತ್ತೆ ಈ ಪಿರಮಿಡ್ ಉಪಯೋಗಿಸಿದ್ರೆ ಹೆಂಗೆ ಅಂತೇಳಿ ಪಿರಮಿಡ್ ನ ತಲೆ ಮೇಲೆ ಇಟ್ಟಿದ್ದಾರೆ. ತಲೆ ಮಿಟ್ರೆ ಬಹಳ ಚೆನ್ನಾಗಿ ಧ್ಯಾನ ಕುದುರಿದೆ. ಅವಾಗಿನಿಂದ ಇದನ್ನ ನಾವು ಧ್ಯಾನಕ್ಕೆ ಯಾಕೆ ಉಪಯೋಗಿಸ್ಕೋಬಾರ್ದು? ಪ್ರಯೋಗ ಮಾಡದಲೆ ಯಾವುದು ನಡೆಯಲ್ಲ ಅನ್ನೋದಕ್ಕೆ ಅದು ನಿದರ್ಶನ. ಪ್ರಯೋಗ ಶುರು ಮಾಡಿದ್ದಾರೆ. ಮಾಡ್ತಾ 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 ಸಕ್ಸಸ್ ಆಗೋ ಹೊತ್ತಿಗೆ ಕರ್ನೂಲ್ ಅಲ್ಲಿ ಫಸ್ಟ್ ಪಿರಮಿಡ್, ಬುದ್ಧ ಪಿರಮಿಡ್ 60x60 ಒಂದು ಅದ್ಭುತವಾದಂತ ಪಿರಮಿಡ್ ರೆಡಿ ಆಗುತ್ತೆ. ಅಂದ್ರೆ ಸಾರೆ ಪಿರಮಿಡ್ ನ ಇಂಟ್ರೊಡ್ಯೂಸ್ ಮಾಡಿದ್ದು ನಾವು ಪತ್ರಿ ಸಾರ್ ಜೊತೆಗೆ ಈಜಿಪ್ಟ್ಗೆ ಹೋಗಿದ್ವಿ. ಈಜಿಪ್ಟ್ ಧ್ಯಾನ ಮಾಡಕ್ಕೋಸ್ಕರ ಗೀಜಾ ಪಿರಮಿಡ್ ಅಲ್ಲಿ ಅವ್ರು ನಮ್ಗೋಸ್ಕರ ಪರ್ಮಿಷನ್ ತಗೊಂಡ್ರು. ಬೆಳಗ್ಗೆ 6ರಿಂದ 8 ನಮಗೆ ಧ್ಯಾನ ಮತ್ತು ಪಿರಮಿಡ್ ನೋಡಕ್ ಅವಕಾಶ. 8 ಗಂಟೆ ಮೇಲೆ ಜನ ಬಂದ್ಬಿಡ್ತಾರೆ. ಅವಾಗ ನಾವು ಅರ್ಧ ಗಂಟೆ ಕುತ್ಕೊಳಕ್ಕಾಗಲ್ಲ. ನಮ್ಗೆ ಎಲ್ಲಾ ಪುಸ್ತಕದಲ್ಲೂ ಗೊತ್ತಿರೋದು ನಮಗೆ ಪಿರಮಿಡ್ ಅಂದ್ರೆ ಮಮ್ಮಿಗಳು, ಹೆಣ ಇಡುವಂತದ್ದು ಅಂತ ಗೊತ್ತು ನಮಗೆ. ನಮ್ಗೆಲ್ಲ ಪಾಠಗಳೆಲ್ಲ ಬಂದಿರೋದೇ ಗೀಜಾ ಪಿರಮಿಡ್ಗಳು, ರಾಜರುಗಳು ಎಲ್ಲ ಬೇಕಾಗಿರೋಂಥ ವಸ್ತು ಎಲ್ಲ ಇಟ್ಟು ಹೆಣ ಇಟ್ಟು ಮುಚ್ಚುತ್ತಿದ್ರು ಅಂತ. ಅಲ್ಲ, ಗೀಜಾ ಪಿರಮಿಡ್ ಅಲ್ಲಿ ಒಂದು ಹೆಣನು ಇದುವರೆಗೂ ಸಿಕ್ಕಿಲ್ಲ. ಅಲ್ಲೊಂದು ಕೂಪೆ ಅಂತ ಬಾಕ್ಸ್ ಇದೆ, ಒಂದು ಬಟ್ಲು ಅಂತದೊಂದಿದೆ. ಎಲ್ಲಾ ಕಡೆನೂ ಫುಲ್ ಎನರ್ಜಿ. ಒಂದು ಜಾಗದಲ್ಲಿ ಕುಂತ್ರೆ ಆಸ್ಟ್ರಲ್ ಟ್ರಾವೆಲ್ ಆಗುತ್ತೆ. ಅದು ಎಲ್ಲಿದೆ? ಈ ಭೂಮಿಯ ಭೂಮಧ್ಯ ರೇಖೆಯ ಮಧ್ಯದಲ್ಲಿದೆ ಪಿರಮಿಡ್. ಅವ್ರು ಹೇಳೋದು ಈ ಭೂಮಿಯನ್ನ ಬ್ಯಾಲೆನ್ಸ್ ಮಾಡುತ್ತೆ ಪಿರಮಿಡ್ ಅಂತ. ಆ ಪಿರಮಿಡ್ ನ ಸುತ್ತು ಒಂದು 200-300 ಕಿಲೋಮೀಟರ್ ವರ್ಗುನು ಅಂತ ಕಲ್ಲು ಬಂಡೆಗಳು ಎಲ್ಲೂ ನೋಡಲ್ಲ. ಎಲ್ಲೋದ್ರೂ ಬರಗಾಡೆ. ನೈಲ್ ನದಿ ಹರಿತಾ ಇರುತ್ತೆ. ನೈಲ್ ನದಿಯಿಂದ ಹೆಂಗ್ ಹರಿಯುತ್ತೋ ಹಂಗೆ ಒಂದು 5 ಕಿಲೋಮೀಟರ್ ಇಲ್ಲ 2 ಕಿಲೋಮೀಟರ್ ಅಷ್ಟೇ ದೇಶ. ಅದು ಮಿಕ್ಕಿದ್ದೆಲ್ಲ ಬರೇ ಮರುಭೂಮಿನೇ. ನಿಮ್ಗೆ ಎಲ್ಲೂ ಗಿಲಾವ್ ಮಾಡಿರೋ ಮನೆ ಸಿಗಲ್ಲ. ಎಲ್ಲೋದ್ರೂ ಮಣ್ಣಿನ ಮನೆಗಳು, ನೋ ಗಿಲಾವ್. ಅಲ್ಲೆಲ್ಲ 15 ನಿಮಿಷ ಮಳೆ ಬಂದ್ರೆ ಸುನಾಮಿ ಬಂದಂಗೆ. ಹೋಗಿ ಧ್ಯಾನ ಮಾಡಿ ಅದು ಅವತ್ತಿನೆಲ್ಲ ಪ್ರೋಗ್ರಾಮು ನಡೀತಾ ಇತ್ತು. ಸಾಯಂಕಾಲ ಬಂದ್ವಿ. ಬಫೆ ಎಲ್ಲ ಊಟ ಮಾಡ್ತಾ ಇದ್ವಿ. ನನ್ನ ತಟ್ಟೆಯಲ್ಲಿ ಈರುಳ್ಳಿನ ಹಾಕೊಂಡು ಸಾರ್ ಊಟ ಮಾಡ್ತಾ ಇದ್ರು, ಮಾತಾಡ್ತಿದ್ರು. ಎಲ್ಲರೂ ಸಾರ್ ಹತ್ರಕ್ಕೆ ಹೋಗಕ್ಕೆ ಹೆದರ್ತಾರೆ. ನಾನು ಹೆದರ್ತಿರ್ಲಿಲ್ಲ. ನನಗೆ ಸಾರ್ ಏನಾನ ಬೊಯ್ದ್ರು ಏನೇನಂದ್ರು ಕೂಡ ನನಗೆ ಬಹಳ ಆನಂದ. ನನ್ನ ಕರ್ಮ ಕಳೀತಾ ಇದ್ದಾವೆ ಅಂತ ಹೋಗಿ ಊಟ ಮಾಡ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ರು, ನಿನಗೆ ಬೇಕಾಗಿರೋದು ಪಡಿಬೇಕು ಅಂದ್ರೆ ನಾಚಿಕೆ, ಯಾರೋ ಏನೋ ಅನ್ಕೊಂತಾರೆ ನಮ್ಮ ಮಾತನ್ನ ಕೈ ಬಿಡ್ಬೇಕು ನೀನು. ಹೆಂಗೆ ಅಂದ್ರೆ ಅವ್ರು ರಿಯಲ್ ತೋರಿಸಿ ನನ್ನ ತಟ್ಟೆಯಲ್ಲಿ ಒಂದು ಈರುಳ್ಳಿ ತಗೊಂಡು ಅವ್ರು ತಿಂದ್ರು. ನಾನು ಈರುಳ್ಳಿ ತಿನ್ಬೇಕು ಅನ್ನಿಸ್ತು. ನಿನ್ ತಟ್ಟೆಲ್ಲಿದೆ ತಗೊಂಡು ತಿಂದಿದ್ದೀನಿ ನಾನು. ನಾಗೇಂದ್ರಪ್ಪ ಏನೋ ಅಂದ್ಕಂತಾನೆ, ಅವನ ತಟ್ಟೆಲಿ ತಗೊಂಡ್ರೆ ಹೆಂಗೆ ಏನಂತ ಯೋಚನೆ ಮಾಡಿದ್ರೆ ನೀನ್ ಈರುಳ್ಳಿ ತಿನ್ನಕ್ಕಾಗಲ್ಲ. ನಿನಗ್ ಬೇಕು ಅನ್ಸಿದ್ರೆ ನೀನ್ ತಗೊಂಡು ತಿನ್ಬೇಕಷ್ಟೇ. ಅಂದ್ರೆ ನಾವ್ ಅಂದ್ಕಂತಿದ್ದೀವಿ ಅವಾಗ, ನೀನೇನಪ್ಪ ಗುರು, ನೀನು ಯಾರ ತಟ್ಟೆ ಬೇಕಾದ್ರೆ ಕೈ ಹಾಕ್ತಿ, ಯಾರ ಜೋಬಿಕ್ ಕೂಡ ಕೈ ಹಾಕಿದ್ರೆ ಎಲ್ಲ ಸುಮ್ನಿರ್ತಾರೆ, ನಾವ್ ಹಾಕಿದ್ರೆ ಸುಮ್ನಿರ್ತಾರ ಅಂತ ಒಂದು ಥಾಟ್ ಬಂತು. ಅವ್ರು ಹೇಳಿದ್ದು, ಅವ್ನ್ ಬೈಲಿ ಬಿಡು, ನಿನಗ್ ಬೇಕಾಗಿರೋ ಸಿಗ್ತಾ ಇಲ್ಲೋ ಅನ್ನೋ ತರ ಹೇಳಿದ್ರು. ಅಂದ್ರೆ ನಿನಗ್ ಬೇಕು ಅಂದಾಗ ನೀನ್ ಸಾಧನೆ ಮಾಡ್ಬೇಕು ಅಂತ. ಯಾರೋ ಏನೋ ಅಂದ್ಕಂತಾರೆ, ಏನೋ ಆಗತ್ತೆ ಅನ್ನೋವಂತ ಮಾತನ್ನ ಕೈ ಬಿಟ್ಟು ನೀನ್ ಸಾಧನೆಯಲ್ಲಿ ನೀನಿರು ಅನ್ನೋ ಮಾತನ್ನ ಹೇಳಿದ್ರು. ಒಂದಿನ ಊಟ ಮಾಡ್ತಾ ಇದೆಯಲ್ಲ, ಅವರಿಗೆ ದೋಸೆ ತಂದು ಕೊಟ್ರು, ತಿಂತಾ ಇದ್ರು ಸರ್. ನಾನ್ ಪಕ್ಕದಲ್ಲಿ ಕುಂತಿದ್ದೆ. ತಿನ್ನೊಂದ್ ತಟ್ಟೆಲ್ ಕೊಟ್ರು. ನಾನ್ ಸಾರ್ ತಟ್ಟೆಲ್ ತಿನ್ನೋದು ಹೆಂಗೆ ನಾನು ಯೋಚನೆ ಮಾಡ್ತೀನಿ. ತಿನ್ವಯ್ಯ ಅಂದ್ರು. ನಾನ್ ಮುರ್ಕೊಂಡು ನಿಧಾನಕ್ಕೆ ತಿಂತಾ ಇದ್ದೆ ಸಾರ್ದು. ತಿನ್ನೋ ಭಾಗ ಅಂದ್ರೆ ಅವ್ರ ತಟ್ಟೆಯಲ್ಲಿ ನಾವು ತಿಂದ್ರು ಅವ್ರೇನು ಅಬ್ಜೆಕ್ಷನ್ ಮಾಡ್ತಿರ್ಲಿಲ್ಲ. ಅವರೇ ನಮಗೆ ಕೊಡೋರು.
ಅವ್ರು ಹೆಂಗಿದ್ರಪ್ಪ ಅಂದ್ರೆ ಸಂಪ್ರದಾಯಕ್ಕೆ ವಿರುದ್ಧ ಆಗಿರೋರು ಯಾವಾಗ್ಲೂ. ಒಂದಿನ ಶ್ರೀಧರಾಶ್ರಮಕ್ಕೆ ಹೋಗಿದೀವಿ. ಶ್ರೀಧರಾಶ್ರಮದಲ್ಲಿ ಊಟ ಮಾಡ್ಬೇಕು ಅಂದ್ರೆ ಶರ್ಟ್ ಬನ್ನಿನ ತೆಗೆದು ಹೋಗಿ ಒಳಗ್ ಕುತ್ಕೊಂಡು ಊಟ ಮಾಡ್ಬೇಕು. ಅವ್ರು ಅದನ್ನ ನೋಡಿ ವಾಪಸ್ ಬಂದು ಕಾರ್ನ ಕುತ್ಕೊಂಡಿದ್ರು. ನಾನೇನ್ ಮಾಡ್ದೆ, ಇಲ್ಲ ನಮ್ ಗುರುಗಳು ಕಾರಲ್ಲಿದ್ದಾರೆ, ಒಂದು ತಟ್ಟೆಯಲ್ಲಿ ಎಲ್ಲ ರೆಡಿ ಮಾಡ್ಕೊಟ್ರಿ. ಪಾಪ ಅವ್ರೆಲ್ಲ ರೆಡಿ ಮಾಡ್ಕೊಟ್ರು, ಅನ್ನ ಸಾರು ಅವ್ರದ್ದು ಏನೇನ್ ಐಟಮ್ ಇದಾವೆ ಎಲ್ಲ ಕೊಟ್ರು. ಬಂದು ತಟ್ಟೆ ಮುಚ್ಕೊಟ್ರು. ಬಂದು ಅಲ್ಲಿ ಇಬ್ರು ಅವ್ರ ಸಾರ್ ಜೊತೆಗೆ ಇದ್ರು. ಅವರು ಎಲ್ಲಾರ್ಗು ಸೊಪ್ಪು ಕೊಟ್ಟು ಅವರು ಊಟ ಮಾಡಿ ನನಗ್ ಕೂಡ ಅದೇ ತಟ್ಟೆಯಲ್ಲಿ ನನ್ಗೆ ಊಟ ಮಾಡಂತ ಭಾಗ್ಯ ಸಿಕ್ತು. ಸಾರ್ ತಟ್ಟೆಯಲ್ಲಿ ಬೋನ್ಚಾವ ಏನು ಅಂತಂದು ಊಟ ಮಾಡಿದ್ವಿ. ನಾವು ಅವ್ರ ಜೊತೆಲೆ ಊಟ ಮಾಡಿದ್ವಿ. ಅಂದ್ರೆ ಸಾರ್ ಜೊತೆಯಲ್ಲಿದ್ರೆ ನಮಗೆ ಗುರುಗಳ, ಸ್ನೇಹಿತರ, ನಮ್ಮ ಒಡನಾಡಿನ ಅನ್ನೋದೇ ನಮ್ಗೆ ಅರ್ಥ ಆಗಲ್ಲ. ಹಂಗೆ ಸಾರ್ ಜೊತೆಗೆ ಇರ್ತಿದ್ವಿ. ಸಾರ್ ಒಂದೊಂದ್ಸರಿ ಬೈಯರು, ಕಾರಣ ಇಲ್ದಲೆ ಬೈಯರು. ಕಾರಣ ಇದ್ದು ಬೈದ್ರೆ ಬಿಡು ತಪ್ಪು ಮಾಡಿದೀನಪ್ಪ, ಇಂಥ ಕಾರಣಕ್ಕೆ ಬೈದಾರೆ ಅಂತ ಯೋಚನೆ ಮಾಡ್ತೀವಿ. ಕಾರಣ ಇಲ್ದಲೆ ಬೈಯರು. ಬೈದಾಗ ಯಾವಾಗೋ ಒಂದ್ಸರಿ ಹಿಂಗ್ ಬಂದಾಗ ಹಿಂಗಿಂಗೆ ಅಂದ್ರೆ ಅವ್ರು ಹೇಳಿದ್ರು, ಕಾರಣ ಇಲ್ಲದೆ ಬೈದಾಗ ನಿನ್ನ ಕಾರಣ ಜನ್ಮಕ್ಕೆ ಸಂಬಂಧಪಟ್ಟಂತ ಕರ್ಮ ಇರುತ್ತೆ, ಅದ್ ನನಗೆ ಕಾಣ್ತಾ ಇರುತ್ತೆ. ಕಾಣ್ತಾ ಇದ್ರೆ ಅದನ್ನ ತೆಗಿಬೇಕು ಅನ್ಸಿದ್ರೆ ನಾನ್ ಬೈತೀನಿ. ಅವಾಗ ಆ ಬೈದಿರೋದ್ರಿಂದ ಕಾರಣ ಜನ್ಮಕ್ಕೆ ಸಂಬಂಧಪಟ್ಟಂತ ಏನ್ ಕರ್ಮ ಇತ್ತೋ ಅದು ಕ್ಲಿಯರ್ ಆಗತ್ತೆ ನಿನಗೆ. ಅದನ್ನ ಹೇಳಿದ್ರೆ ಕ್ಲಿಯರ್ ಆಗಲ್ಲ, ನಾನು ಹೇಳಿ ಮಾಡಿದ್ರೆ ಕ್ಲಿಯರ್ ಆಗಲ್ಲ. ಮತ್ ನಾನು ಏನ್ ಮಾಡ್ಬೇಕು ಅಂದ್ರು. ಅಂದ್ರೆ ಅವ್ರು ಏನ್ ಮಾಡಿದ್ರು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಮಾಡೋವಂತ ಒಬ್ಬ ಮಹಾನ್ ವ್ಯಕ್ತಿ. ಎಷ್ಟು ಅಂದ್ರೆ ನಾವ್ ಹಿಂಗೋಗಿ ನಾವ್ ಮಾತಾಡ್ತಾ ಇದ್ರೆ ನಾವು ನಿಜ ಮಾತಾಡ್ತಾ ಇದೀವ, ಸುಳ್ಳು ಮಾತಾಡ್ತಾ ಇದೀವ, ಇಲ್ಲ ಇವ್ರನ್ನ ಒಪ್ಸಕ್ಕೋಸ್ಕರ ಎಲ್ಲ ಕತೆ ಕಟ್ತಾ ಇದೀವ ಅಂತ ಅವ್ರಿಗೆ ಅರ್ಥ ಆಗೋದು. ಒಂದ್ ದಿವ್ಸ ಒಬ್ರು ಹಿಂಗೆ ಏನ್ ಸುಮ್ನೆ ಹೇಳ್ತಾ ಇದ್ರು. ಅವ್ರು ಯಾವಾಗ ಏನ್ ಹೇಳಿದ್ರು ಹ್ಞೂ ಅನ್ನೋರು. ಒಂದ್ ದಿವ್ಸ ಹೇಳ್ತಾ ಇದ್ರು ಹೇಳೇ ಹೇಳಿದ್ರು. ಕೊನೆಗೆ ಅವ್ರು ಹೇಳಿದ್ದೇನಪ್ಪ ಅಂದ್ರೆ, ನಿನ್ ಊಹೆಗೆ ಒಂದು ಹದ್ದಿರ್ಬೇಕು ಅಂತ ಹೇಳಿದ್ರು. ನಾನು ಹೇಳಿದ್ ಬಹಳ ಸ್ಮೂತ್ ಆಗಿ ಹೇಳಿದೀನಿ, ಅವ್ರು ಸರಿಯಾಗಿ ಹೇಳಿದ್ರು. ಸುಳ್ಳು ಹೇಳಕ್ಕೆ ಒಂದು ಲಿಮಿಟ್ ಇರ್ಬೇಕು ಅನ್ನೋ ಮಾತನ್ನ ಹೇಳಿದ್ರು. ನಾವು ಈ ಆಧ್ಯಾತ್ಮಿಕ ವಿಚಾರಕ್ಕೆ ಬಂದು ಆಧ್ಯಾತ್ಮಿಕದ ಪ್ರಯಾಣ ಶುರು ಮಾಡಿದ್ಮೇಲೆ ಪ್ರಪಂಚದಲ್ಲಿ ಸುಳ್ಳು ಹೇಳೋದು ಸಹಜ. ಯಾರು ಸುಳ್ಳೇ ಪ್ರಪಂಚ ಅನ್ನೋ ಒಂದು ವಿಚಾರ ಬರುತ್ತೆ. ಆದ್ರೆ ಆಧ್ಯಾತ್ಮಿಕತೆಗೆ ಬಂದ ಮೇಲೆ ನಾವು ಆಧ್ಯಾತ್ಮಿಕತೆಯವರು ಅಧ್ಯಾತ್ಮ ಮಾತಾಡ್ಬೇಕಾದ್ರೆ, ನಾವು ವಿಚಾರವಂತರಾಗ್ಬೇಕಾದ್ರೆ ನಾವು ಸುಳ್ಳ್ಯಾಕ್ ಮಾತಾಡ್ಬೇಕು. ನಾ ಬಂದಿರೋದು ಪ್ರಪಂಚದಿಂದ ಹೊರಗೆ ಸಾಧನೆಗೋಸ್ಕರ ಬಂದಿದೀವಿ. ಸಾಧನೆಯನ್ನ ಮಾಡ್ಬೇಕಾದ್ರೆ, ಸಾಧನಾ ಕ್ಷೇತ್ರದಲ್ಲಿರ್ಬೇಕಾದ್ರೆ ಆದಷ್ಟು ನಾವು ಸುಳ್ಳನ್ನ ಮಾತಾಡಬಾರ್ದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಸುಳ್ಳನ್ನ ಮಾತಾಡೋದಕ್ಕೆ ನೀವು ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಮೊದ್ಲವ್ರೆಲ್ಲ ಏನ್ ಮಾಡಾರಪ್ಪ ಅಂದ್ರೆ, ಪ್ರಪಂಚ ಬಿಟ್ಟು ಹೊರಗೆ ಹೋದ್ಮೇಲೆನೆ ನಮಗೆ ಧ್ಯಾನ ಸಿಕ್ತಿತ್ತು. ಒಬ್ರು ಋಷಿಕೇಶದಿಂದ ಬಂದಿದ್ರು. ಅವರು ಋಷಿ ಆಶ್ರಮದಿಂದ ಬಂದಿದ್ರು, ಮಂಗಳೂರು ಸೈಡ್ನವರು. 18 ವರ್ಷ ಆಶ್ರಮದಲ್ಲಿದ್ದಾರೆ ಅವರು. ಶಿವಾನಂದ ಆಶ್ರಮದಲ್ಲಿದ್ದಾರೆ. 18 ವರ್ಷ ಸೆಕ್ರೆಟರಿ ಪೋಸ್ಟ್ ಮಾಡ್ತಿದಾರಲ್ಲಿ. ಅವರು ಒಂದಿನ ಋಷಿಕೇಶವನ್ನ ಬಿಟ್ಟು ಅವ್ರು ಕಾಡ್ಗೆ ಹೋಗ್ತಾರೆ. ಕಾಡ್ಗೆ ಹೋದ್ರೆ ನಾಗಾ ಸಾಧುಗಳು ಗುಂಪು ಇರುತ್ತೆ, ಅವ್ರು ಮಾತಾಡ್ತಾ ಇರ್ತಾರೆ. ನಾನ್ ಬರೋಣ ಅಂತ ಸಿಗ್ನಲ್ ಕಳಿಸ್ತಾರೆ. ಗುರು ಬಾಯಲ್ಲಿ ಅಂತ ಕರೀತಾನೆ. ಕರೆದು ಏನ್ ಮಾಡ್ತೀಯ ಏನಂದ್ರೆ, ಹೋಗು ಧ್ಯಾನ ಮಾಡು ಅಂತೇಳಿ ಕಳಿಸ್ತಾರೆ. ಕಳಿಸಿದ್ರೆ ಒಂದ್ ಜಾಗದಲ್ಲಿ ಕುಂತು ಅವ್ರು ಧ್ಯಾನ ಕೂತ್ಕೊಂತಾರೆ. ಧ್ಯಾನ ಕೂತ್ಕೊಂಡು ಓಂ ನಮಃ ಶಿವಾಯ ಜಪ ಮಾಡ್ತಾ ಇರ್ತಾರೆ. ಅಲ್ಲಿಂದ ನೋಡಿ ಬರ್ತಾರೆ 10 ನಿಮಿಷ ಆದ್ಮೇಲೆ ಬಂದು, ಏನ್ ಮಾಡ್ತಿದ್ದೀನಿ ನೀನು? ಏನಿಲ್ಲ, ಓಂ ನಮಃ ಶಿವಾಯ ಜಪ ಮಾಡ್ತಾ ಇದ್ದೀನಿ. ಓಂ ನಮಃ ಶಿವಾಯ ಜಪ ಮಾಡ್ಬೇಕಾಗಿರೋದಲ್ಲ, ವಶಿ ಮಾಡ್ಬೇಕು ನೀನು ಅಂತ ಹೇಳ್ತಾರೆ. ವಶಿ ಅಂದ್ರೆ ಶ್ವಾಸದ ಮೇಲೆ ಗಮನ. ಅವ್ರು ಶ್ವಾಸದ ಮೇಲೆ ಗಮನ ಅಂತ ಹೇಳ್ತಾರೆ. ಆ ಬಂಡೆ ಮೇಲೆ ಅವರು ಶ್ವಾಸದ ಮೇಲೆ ಗಮನ ಕೊಟ್ಟು ಕೂತ್ಕೊಂತಾರೆ.
ಇವ್ರು ಮಾತಾಡ್ಕೊಂಡು ಮುಗಿಸ್ಕೊಂಡಿದೆ ಹೋಗ್ತಾರೆ. ಕಣ್ ಬಿಟ್ಟಾಗ 8 ಗಂಟೆನ 10 ಗಂಟೆ ಕುಂತಿರ್ತಾರೆ. ಕಂಪ್ಲೀಟ್ ಮೈ ಪೂರ್ತಿ ಹಿಮ ತುಂಬಿಟ್ಟಿರುತ್ತೆ. ಎಲ್ಲ ಕೆದ್ಕೊಂಡು ಕೊನೆಗೆ ಲುಂಗಿ ಸಮೇತ ಮಂಜಿನಿಂದ ಹೊರಗೆ ಬರಲ್ಲ. ಅವರು ಬರೇ ಬೆತ್ತಲಲ್ಲೇ ಬರ್ತಾರೆ. ಬಂದು ಹಳ್ಳಿಲಿ ಬಂದು ಒಂದು ಲುಂಗಿ ಇಸ್ಕೊಂಡು ಒಂದು ಬಟ್ಟೆ ಇಸ್ಕೊಂಡು ಹೊಚ್ಕೊಂಡು ಆಶ್ರಮಕ್ಕೆ ಬರ್ತಾರೆ. ಅಲ್ಲ ಸ್ವಾಮಿ ಹೆಂಗೆ ಅಂದ್ರೆ ನಮ್ಗೆ ಅವೆಲ್ಲ ಸಹಜ ಅಂತಾರೆ. ಅವರಿಗೆ ಅವೆಲ್ಲ ಸಹಜ ಅಂತಾರೆ. ಬಂದು ಶಿವಾನಂದ ಆಶ್ರಮದಲ್ಲಿ ಗುರುಗಳು ಸಿಗ್ತಾರೆ. ಗುರುಗಳು ಸಿಕ್ಕರೆ ಸರ್ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾರೆ. ಹಿಂಗಿಂಗ್ ಹೋಗಿದ್ದೆ ಹಿಂಗಿಂಗ್ ಹೋಗಿದ್ದೆ, ಅಲ್ಲಿ ಶ್ವಾಸದ ಮೇಲೆ ಗಮನ ಅನ್ನುವಂತ ವಿಚಾರವನ್ನ ನನಗೆ ಹೇಳ್ಕೊಟ್ರು. ಹಂಗಾಗಿ ಅಲ್ಲಿ ಕುಂತಿದ್ದೆ. ಅವ್ರ ಅನುಭವ ಎಲ್ಲ ಹೇಳ್ತಾರೆ. ಮತ್ತೆ ಇದು ಸರಿಯಾ ಅಂತ ಕೇಳ್ತಾರೆ. ಹೌದು ಸರಿನೇ, ನಾನು ಅದನ್ನೇ ಮಾಡೋದು ಅಂತಾರೆ. ಮತ್ತೆ ನಾನು 18 ವರ್ಷ ಆಯ್ತು ಇಲ್ಲಿಗೆ ಬಂದು, ನನಗೆ ನೀವು ಒಂದು ದಿನ ಇದನ್ನ ಹೇಳಿಲ್ಲಲ್ಲ ಅನ್ನೋ ಮಾತು ಹೇಳಿದ್ರೆ ಅವ್ರು ಹೇಳಿದ್ದು, ನಿನಗೆ ಇವತ್ತು ಪ್ರಾಪ್ತಿ ಇತ್ತು, ಸಿಕ್ಕಿದೆ, ಮಾಡು ಅಂತಾರೆ. ಆವಾಗ ಈ ಧ್ಯಾನವನ್ನು ಯಾರು ಮಾಡ್ತಾರೆ ಅಂತ ಸರ್ಚ್ ಮಾಡಿದಾಗ ಪಿರಮಿಡ್ ಸೊಸೈಟಿ ಅಂತ ಗೊತ್ತಾಗಿ ಬಂದು ಪತ್ರಿ ಸಾರ್ ಜೊತೆಗೆ ಬಂದು ನಮ್ ಜೊತೆಗೆಲ್ಲ ಒಡನಾಟವನ್ನ ಬೆಳೆಸಿದ್ರು. ನೋಡ್ರಿ ಅವ್ರು ಹೇಳಿದ್ರು, 18 ವರ್ಷ ನಾನು ಸೇವೆ ಮಾಡಿದ್ರೆ ನನಗೆ ಶ್ವಾಸದ ಮೇಲೆ ಗಮನ ಅನ್ನುವಂತ ಒಂದು ಕಾನ್ಸೆಪ್ಟ್ ಗೊತ್ತಾಗಿ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ನಿಮಗೆ ಗುರುಗಳು ಮನ್ಮನೆಗ್ ಬಂದು ಧ್ಯಾನವನ್ನ ಮಾಡ್ರಿ ಅಂತ ಹೇಳ್ತಿದಾರೆ ಅಂದ್ರೆ ನೀವ್ ಎಷ್ಟು ಪುಣ್ಯವಂತರಿರ್ಬೇಕು, ನೀವೇ ಲೆಕ್ಕ ಮಾಡ್ರಿ ಅನ್ನೋ ಮಾತನ್ನ ಹೇಳಿದ್ರು. ಅಂದ್ರೆ ನಮಗೆ ಮನ್ಮನೆಗೆ ಬಂದು ಹೇಳಿದಾರೆ ಸರ್. ಒಂದತ್ರ ಹೆಂಗಾಗಿದೆ ಅಂದ್ರೆ, ಅವ್ರು ವೆಹಿಕಲ್ ಹೋಗ್ತಾ ಇದಾರೆ, ಒಬ್ಬ ಆಯಮ್ಮ ಕಂಡಿದ್ದಾಳೆ, ಒಬ್ಬ ಆಯಮ್ಮ ಕಂಡಿದ್ದಾಳೆ. ಕಾರ್ ನಿಲ್ಸು ಅಂತ ಹೇಳಿದ್ರೆ ಕಾರ್ ನಿಲ್ಸ್ತಾರೆ. ಆಯಮ್ಮನ ಹತ್ರ ಮಾತಾಡ್ತಾ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಆಯಮ್ಮನಿಗೆ 2 ಗಂಟೆ ಹೊತ್ತು ಧ್ಯಾನ ಮಾಡಿಸಿದ್ದಾರೆ. ವಿಚಾರ ಮತ್ತು ಧ್ಯಾನ. ಸಾರ್ ಬಂದಿದ್ದಾರೆ. ಹೊರಗೆ ಬಂದ್ಮೇಲೆ ಪೋದ ಮಂಟ ದಂಡಿ ಹೋಗೋಣ ಅಂದಿದ್ದಾರೆ. ಹೋಗೋಣ ಅಂದ್ರೆ ಅವ್ರು ಕೇಳಿದಾರೆ ಪಕ್ಕದಾಗಿರೋರು, ఏం సార్ ಒಗ್ಗ ಆಯಂಕೋಸ್ಕರಮು 2 hours ಸ್ಪೆಂಡ್ చేస్తున్నారు ನೀವು ಅಂತ ಕೇಳ. ಅಂದ್ರೆ ಒಬ್ಬ ವ್ಯಕ್ತಿಗೋಸ್ಕರ 2 ಗಂಟೆ ನೀವು ಸ್ಪೆಂಡ್ ಮಾಡಿದಿರಲ್ಲ ನೀವು ಅಂತ ಕೇಳಿದ್ರೆ, ನಿನಗೆ ಒಬ್ಬ ಅಮ್ಮ ಕಂಡ್ಲಾ, ನನಗೆ ಒಂದು 100 ಜನ ಕಂಡ್ರು ಅಂತ ಹೇಳಿದ್ರು. ಏನೋ ಒಂದು ಹೇಳ್ತಾನೆ ಬಿಡು ಅಂತ ಅವ್ರು ಹೋಗಿದ್ದಾರೆ. ಅವ್ರು ಯಾವ ರೂಟಲ್ಲಿ ಹೋಗಿದ್ರು ಅದೇ ರೂಟಲ್ಲೇ ವಾಪಸ್ ಬರ್ಬೇಕು. ಆಯಮ್ಮ ಎಷ್ಟೊತ್ತಿಗೆ ಬರ್ತಾರೆ ಅಂತ ತಿಳ್ಕೊಂಡು ಇಡೀ ಹಳ್ಳಿಯಲ್ಲಿರೋರ್ನೆಲ್ಲ ಸೇರಿಸಿದಾಳಂತೆ ಸಾರ್ ಕಾರ್ಗೆ ಅಡ್ಡ. ಇಡೀ ಹಳ್ಳಿಯಲ್ಲಿ ವೆಜಿಟೇರಿಯನ್ ಆಗಿದೆ ಅವತ್ತು. ಇಡೀ ಹಳ್ಳಿ ಧ್ಯಾನ ಮಾಡಿದೆ. ಅವ್ರು ಹೇಳಿದ್ರು ಬಂದು, ಆತನ ನಾವೇನೋ ಅಂದ್ಕೊಂಡಿದ್ವಿ, ಬಂದ್ರೆ ಹಳ್ಳಿ ಬಂದೈತಪ್ಪ, ನನಗೆ ಶೇಕ್ ಆಗ್ಬಿಟ್ಟೆ ನಾನು ಅಂತ ಹೇಳಾರ ನಮಗ್ ಬಂದವ್ರು. ಅಂದ್ರೆ ಅಷ್ಟು ಪವರ್ ಇರುವಂತ ಲೆಜೆಂಡ್ ಆ ವ್ಯಕ್ತಿ. ಯಾರು ನಮ್ದಿನ ಎಷ್ಟು ಅನ್ಯೂನ್ಯವಾಗಿ ಇತ್ತು ನಮ್ಮ ಮನೆಯಲ್ಲಿ, ನಮ್ ಜೊತೆ ನಮ್ಗ ಅವ್ರ ಜೊತೆ ಒಡನಾಟ ಅಂದ್ರೆ, ಅವ್ರು ಪ್ರತಿಯೊಂದು ಕೇಳರು. ದೇವ್ರ ಪೂಜೆ ಮಾಡ್ತೀರಾ ಅಂತ ಕೇಳರು. ಇಲ್ಲ ಹಿಂಗೆಲ್ಲ ಮಾಡಿದೀವಿ, ಸ್ಟೋರ್ ಮಾಡಿ. ಅವನ ಆಯ್ತಾ ಬಾ ಮೇಲಕ್ ಬರ್ತೀಯಲ್ಲ, ಅಲ್ಲಿ ಹೇಳ್ತೀನಿ, ನಿನ್ ಮನೆನ ಸ್ಟೋರ್ ರೂಮ್ ಮಾಡಿದಾರೆ ಅಂತೆಲ್ಲ ಹೇಳ್ತೀನಿ, ಬಾ ಅಲ್ಲಿ ಕಂಪ್ಲೇಂಟ್ ಮಾಡಿ ನಿನಗೆ ಅದನ್ನ ಪನಿಷ್ಮೆಂಟ್ ಕೊಡಿಸ್ತೀವಿ ನಮಗೆ. ಅದಕ್ಕೆ ನಾವು ಆಯ್ತು ಹೇಳ್ಕೊಟ್ಟಾರ ಅವ್ರೆ, ಅದಕ್ಕೆ ಮಾಡಿ ನಾವು ಅಂತ ಹೇಳ್ತಿದ್ವಿ. ಹಂಗೆ ಅಷ್ಟು ಒಡನಾಟದಿಂದ ಅವ್ರ ಜೊತೆಗೆ ಇರ್ತಿದ್ವಿ. ಅವ್ರು ಫಸ್ಟ್ ಡೇ ಬಂದಾಗ ಸಿನಿಮಾಕ್ ಹೋಯ್ತು. ಸಿನಿಮಾಕ್ ಹೋಗೋಣಂತ ಸಿನಿಮಾಕ್ ಹೋದ್ವಿ. ಸಿನಿಮಾಯಿಂದ ಬಂದ್ವಿ. ಸಿನಿಮಾಕ್ ಹೋಗ್ಬೇಕಾದ್ರೆ ಒಬ್ಬ ವ್ಯಕ್ತಿ ಒಂದ್ ಮಾತಾಡ್ದ, ಸರ್ ಬೆಳಗ್ಗೆ 6 ರಿಂದ 7 ಧ್ಯಾನ ನಡೀತೆ ಬರ್ರಿ ಸರ್. ಸುಮ್ನಿದ್ರು ಸರ್. ಅದಾದ್ಮೇಲೆ ಸಿನಿಮಾಯಿಂದ ಬರ್ತಾ, ಏನೇ ಸಿನಿಮಾ ಹೆಂಗಿತ್ತು ಅಂತ ಮಾತಾಡ್ಬೇಕು. ಏನೇ ಸಮಾಚಾರ ಅಂತ ಕೇಳಿದ್ರೆ, ಸರ್ ಬೆಳಗ್ಗೆ 6 ರಿಂದ 7 ಧ್ಯಾನ ಮಾಡ್ತೀವಿ ಸರ್, ಅಲ್ಲಿಗೆ ಬರ್ರಿ ಅಂತ ಪ್ಯಾಕಪ್ ಅಂದ್ರು. ರಾತ್ರಿ 1 ಗಂಟೆ ಟೈಮಲ್ಲಿ ನಾನು ಕರ್ಕೊಂಡೋಗಿ ರಾಯದುರ್ಗ ಬಿಟ್ಟು ಬರ್ಬೇಕಾದಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಯ್ತು. ಅದರ ನೆಕ್ಸ್ಟ್ ವಿಸಿಟ್ ಅಲ್ಲಿ 1 ಡೇ ಫುಲ್ ನಮ್ಮನೆಗೆ ಇರಂಗೆ ಬಂದ್ರು ಸರ್. ನಾವ್ ಅನ್ಕೊಂಡಿರಲ್ಲ ಒಂದಿನ ಇರ್ತಾರೆ ಅಂತ. ಬಂದು ಹೋಗ್ತೀವಿ ಅಂತ ಬಂದರು. 1 ಡೇ ಇದ್ರು. ಹಂಗೆ ಅವರನ್ನ ನಾವ್ ಯಾವ ಊಹೆಗೂ ಸಾರ್ ಹಿಂಗ್ ಅನ್ಕೊಂಡಿದ್ವಿ ಅಂದ್ರೆ, ನಿನ್ ಊಹೆಗೆ ನಾನ್ ಸಿಕ್ಕರೆ ನನ್ ಗುರಿ ಹೆಂಗಾಗ್ತೀನಿ ಅಂದ್ರು. ಹೆಂಗಿರುತ್ತೆ ಹಾಲ್ಟ್ ಇರ್ತಾರೆ ಅಂತ ಹೇಳಿ ಸಿನಿಮಾಕ್ ಹೋಗ್ಬಂದು ನಮ್ಮ ಮನೆಯಿಂದ 1 ಗಂಟೆಯಲ್ಲಿ ರಾತ್ರಿ
ಇಲ್ಲಿಂದ 70 ಕಿಲೋಮೀಟರ್ ಅಂತ ರಾಯದುರ್ಗಕ್ಕೆ ಹೋಗಿ ಬಿಟ್ಟು ಬರ್ಬೇಕಾದಂತ ಸಿಚುಯೇಷನ್ ಬಂದ್ರೆ ಎಂಥ ದುಃಖ ಅಲ್ಲ. ಒಬ್ಬ ವ್ಯಕ್ತಿ ಬಂದು ಇದಕ್ಕಿದ್ದಂಗೆ 1 ಗಂಟೆ ಅಂತ ಬಂದು ಒಂದಿನ ಇದ್ರೆ ಎಷ್ಟ ಅಂತ ಗೊತ್ತಾ. ಹಂಗೆ ಎಲ್ಲವನ್ನು ಸಮವಾಗಿ ನೋಡುವಂತ ಒಂದು ಶಕ್ತಿಯನ್ನ ನಮಗೆ ಅವ್ರು ಕಲಿಸ್ಕೊಟ್ಟೋದ್ರು. ಇದು ನಾನು ಕಂಡಿರುವಂತ ಪತ್ರಿ ಸರ್. ಇನ್ನ ಬಹಳ ಇದೆ, ಇನ್ನ ಟೈಮ್ ಇನ್ನ 10 ನಿಮಿಷ ಇದೆ ಮೇಡಮ್. 10 ನಿಮಿಷ ಇದೆ ಸರ್. ಹಾ, ಅವ್ರ ಜೊತೆಯಲ್ಲಿ ವ್ಯಾಲಿ ಆಫ್ ಫ್ಲವರ್ಗೆ ಹೋಗಿದ್ವಿ. ಅಲ್ಲಿ ಏನಾಗ್ಬಿಡ್ತು, ಮಹಾತಾರ್ ಬಾಬಾಜಿ ಗುಹೆಗೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಒಂದು ಹತ್ರ ಹಾಲ್ಟ್ ರೂಮ್ಗಳಿಲ್ಲ ಅಲ್ಲೆಲ್ಲ ಫೆಸಿಲಿಟಿ ಇಲ್ಲ. ಇವತ್ತೆಲ್ಲ ಬಹಳ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನಾವು ಹೋದಂತ ಸಂದರ್ಭದಲ್ಲಿ ಫೆಸಿಲಿಟಿ ಏನೂ ಇಲ್ಲ. ಇವತ್ತು ಯಾರ ಕೇಳಿದ್ರೆ ಡೋಲಿಗಳಿದಾವೆ, ಆಮೇಲೆ ಕಟ್ಟಿಗೆ ಕೊಡ್ತಾರೆ, ಆಮೇಲೆ ಎಲ್ಲ ಇದಾವೆ ಇವತ್ತು ಫೆಸಿಲಿಟಿ. ಅವತ್ ಯಾವ ಫೆಸಿಲಿಟಿನೂ ಇಲ್ಲ. ಹೋಗಿದ್ದು 11 ಬಸ್ ಜನ, 11 ಅಂದ್ರೆ ಸ್ವಲ್ಪ 250 ಜನ. ಫೆಸಿಲಿಟಿಗಳಿಲ್ಲ, ರೂಮ್ಗಳಿಲ್ಲ. ಪತ್ರಿ ಸಾರು ಒಂದತ್ರ ಕುಂತಿದ್ರು. ಒಂದು ಪಾರ್ಟ್ ಸೆಂಟರ್ ಪಾರ್ಟ್ ಅಲ್ಲಿ ಕುಂತಿದ್ರು. ಒಂದ್ ಪಾರ್ಟ್ ಒಂದ್ ಕಡೆಗಿದೆ, ಇನ್ನೊಂದ್ ಪಾರ್ಟ್ ಇನ್ನೊಂದ್ ಕಡೆಗಿದೆ. ಒಂದ್ ಪಾರ್ಟಿಗೆ ಪತ್ರಿ ಸಾರು ಅಂತ ಒಂದು ಏನ್ ಜಾಗ ಇದೆಯಲ್ಲ ಅದಕ್ಕೆ ಕರೆಂಟ್ ಇಲ್ಲ. ಅವತ್ತು ಪ್ರಾಬ್ಲಮ್ ಅದು ಕರೆಂಟ್. ಸಾರು ಒಬ್ಬರೇ ಇದಾರಲ್ಲ ಅಂತೇಳಿ ನಾನೇನ್ ಮಾಡಿದೆ, ಒಂದೇ ಒಂದು ಕ್ಯಾಂಡಲ್ ತಗೊಂಬಂದು ಹಚ್ಚಿ ಇಟ್ಟೆ. ಇಲ್ಲಾಕ್ ಇಡ್ತೀಯ, ತಾಂಡೋಗು, ಬೇರೆ ಅವ್ರಿಗೆ ಕೊಡುತ್ತೆ. ಮತ್ತೆ ಹೋಗಿ ಒಂದು 4 ಕ್ಯಾಂಡಲ್ ತಗೊಂಬಂದು ಅವ್ರಿಗೆಲ್ಲ ಕೊಟ್ಟು ಒಂದು ಕ್ಯಾಂಡಲ್ ಇಟ್ಟೆ. ಒಬ್ರೇನೆ ಸುಮ್ಮನೆ ಕುಂತಾರೆ. ನೀನ್ ಯಾಕೆ ನನಗೆ ಫೆಸಿಲಿಟಿ ಮಾಡಿಲ್ಲ? ಒಬ್ಬ ಗುರು ಬರ್ತಾನೆ ಅಂತಂದ್ರೆ ಎಷ್ಟು ಅಡಾವುಡಿ ಇರುತ್ತೆ. ಪಾದಿಕೆ ಕೊಡು, ಜಮಖಾನ ಕೊಡು, ಅವ್ರು ಇದು ಕೊಡು, ಅವ್ರ ರೂಮ್ ಕೊಡು. ರೂಮ್ ಕೂಡ ಎಲ್ಲಿ ಅಂತ ಕೇಳಿಲ್ಲ ಸರ್. ಒಂದತ್ರ ಸುಮ್ಮನೆ ಕುಂತಿದ್ದಾರೆ. ನಾವು ಬಂದು ಎಲ್ಲ ಮಾತಾಡ್ಸಿದ್ವಿ, ಎಲ್ಲ ಮಾಡಿದ್ವಿ. ಗಲಾಟೆ ನಡೀತಿದೆ, ನನಗೆ ಜಾಗ ಬೇಕು, ನನಗೆ ಜಾಗ ಬೇಕು ಅಂತ. ನಮ್ಗೆ ಗೌರಿಬಿದನೂರವ್ರ ಜೊತೆಗಿದ್ರು. ಅವಾಗ ಯಾರೊಬ್ರು ಬಂದು ಇದು ನಮ್ ರೂಮ್ ಅಂತೇಳಿ ಅವ್ರ ಸಾಮಾನೆಲ್ಲ ಲಗೇಜ್ ಎಲ್ಲ ಹೊರಗೆ ಹಾಕ್ಬಿಟ್ಟಿದ್ದಾರೆ. ಹೊರಗೆ ಹಾಕಿ ಅವ್ರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಅಲ್ಲಿ ಜಗಳ ಮಾಡೋದು. ಸಾರ್ ಹತ್ರ ಬಂದ್ರೆ ನಿನಗೆಲ್ಲ ಜಾಗ ಅಂತ ಕೇಳೋರು ನನಗೆ ಎಲ್ಲೂ ಇಲ್ಲ ಸಾರ್ ಅಂತ. ಒಂದ್ ಕೆಲಸ ಮಾಡು, ಲಗೇಜ್ ತಗೊಂಬಂದು ಇಲ್ಲೇ ಇಟ್ಕೊಂಡ್ಬಿಡು, ರೂಮಲ್ಲಿ ಇಲ್ಲೇ ಇದ್ಬಿಡು ಅಂದ್ರು. ಅಂತ ಭಾಗ್ಯ ಯಾರಿಗೆ ಸಿಗುತ್ತೆ? 3 ದಿನ ಪತ್ರಿ ಸಾರ್ ರೂಮಲ್ಲೇ, ಪತ್ರಿ ಸಾರ್ ಜೊತೆಯಲ್ಲೇ ನಾವು 3 ದಿನ 3 ನೈಟ್ ಕಳೆಯಂತ ಒಂದು ಅವಕಾಶ ಸಿಕ್ತು ನಮ್ಗೆ. ಅವಾಗ ಮಂಚದ ಮೇಲೆ ಒಬ್ರು ಫಾರಿನರ್ ಮಲಗಿದ್ದ, ಅದ್ರ ಪಕ್ಕದಲ್ಲಿ ಸಾರ್ ಮಲಗಿದ್ರು. ನಾನು ದಿವಾನ ಕಾಟ್ ಮೇಲೆ ಮಲಗಿದ್ದೆ. ರಾತ್ರಿ 11 ಗಂಟೆ ಆಗಿತ್ತು. ನಾಗೇಂದ್ರಪ್ಪ ಅಂದ್ರು. ಏನ್ ಸಾರ್ ಅಂದೆ. ರಾಯ್ಡ ಅಂದ್ರು. ಹೋಗಿ ನಾನು ನೀನ್ ಮಲಗು, ನಾನು ಅಲ್ಲಿ ಮಲಗ್ತೀನಿ ಅಂತೇಳಿ ಅವ್ರು ದಿವಾನ ಕಾಟ್ ಮೇಲೆ ಬಂದ್ರು. ನಾನು ಮಂಚದ ಮೇಲೆ ಮಲಗಿದೆ. ನನಗೆ ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ. ನನ್ನನ್ನ ದಿವಾನ ಕಾಟ್ ಮೇಲೆ ಮಲಗಿರನ್ನ ಮಂಚದ ಮೇಲೆ ಮಲಗಿಸಿ, ಮಂಚದ ಮೇಲೆ ಮಲಗಿರೋರು ಹೋಗಿ ದಿವಾನ ಕಾಟ್ ಮೇಲೆ ಮಲಗ್ತಿದಾರಲ್ಲ, ನಾನ್ ಏನ್ ಅನ್ಕೊಂಡ್ಬಿಡ್ಬೇಕು? ನಾನು ಏನ್ ತಪ್ಪು ಮಾಡ್ಬೇಕು? ನನ್ನ ಭಾವನೆಗಳಲ್ಲಿ ಏನಾದ್ರು ತಪ್ಪಂದ್ಬಿಡ್ತಾ? ಯಾಕೆಂದ್ರೆ ನಮ್ಮ ಒಳಗಡೆ ಭಾವನೆಗಳು ಬದಲಾಗ್ಬಿಟ್ರೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಅದು ಅನುಭವ ಆಗಿದೆ ನನಗೆ. ರಾತ್ರೆಲ್ಲ ಕುತ್ಕೊಳ್ಳೋದು, ಧ್ಯಾನ ಮಾಡಕ್ ಆಗವಲ್ದು. ಇತ್ಲ ಮಲಗಿದ್ರೆ ಇದು ಬರವಲ್ದು. ಕೊನೆಗೆ ಬೆಳಗ್ಗೆ ಬಂದಂತ ಸೀನಿಯರ್ ಮಾಸ್ಟರ್ ಕೇಳಿದೆ, ಸಾರ್ ರಾತ್ರೆಲ್ಲ ಹಿಂಗೆ ದಿವಾನ ಕಾಟ್ ಮೇಲೆ ಸಾರ್ ಮಲಗಿದ್ರು, ನಾನು ಮಂಚದ ಮೇಲೆ ಮಲಗಿದ್ದೆ ಅಂತಂದ್ರೆ ಅವ್ರು ಹೇಳಿದ್ರು, ಅವ್ರು ಯಾವತ್ತು ದಿವಾನ ಕಾಟ್ ಮೇಲೆ ಮಲಗೋದು, ತಲೆ ಕೆಡ್ಸ್ಕೊಬೇಡ, ತಿರುಗ ದಿನ ನಿದ್ದೆ ಮಾಡಿದೀನಿ ನಾನು ಅಂದ್ರೆ. ಅವ್ರನ್ನ ನಾವು ದಿವಾನ ಕಾಟ್ ಮೇಲೆ ಒಬ್ಬ ಲೆಜೆಂಡ್ ಮನುಷ್ಯನ್ ಮಲಗ್ತಾನೆ ಅಂದ್ರೆ ನಾವ್ ಏನಂತ ಅರ್ಥ ಮಾಡ್ಕೋಬೇಕು? ಯೋಚನೆ ಮಾಡ್ರಿ. ಅಂತ ಅದ್ಭುತವಾದಂತ ವ್ಯಕ್ತಿ ಜೊತೆಗೆ 2008ರಲ್ಲಿ ಪರಿಚಯ ಆದ್ರೆ, ಅಪ್ ಟು ಬಾಡಿ ವೆಕೆಟ್ ಮಾಡಕ್ಕೆ ಹಿಂದೆ 2 ತಿಂಗಳು ಮುಂಚೆ ನಮ್ಮನೆಗೆ ಬಂದು ನಮ್ಮ ಆತಿಥ್ಯ ಸ್ವೀಕರಿಸಿ ಬಳ್ಳಾರಿಗೆ ಹೋಗಿ ಹೈದರಾಬಾದ್ಗೆ ಹೋದರು. ಅವರು ಅಲ್ಲಿ ಬಾಡಿ ವೆಕೆಟ್ ಮಾಡಿದ್ರು. ಅಂದ್ರೆ ನನಗೆ ಇಲ್ಲಿ ಕುತ್ಕೊಂಡಿದೀನಿ, ನಿಮ್ ಜೊತೆ ನಾನು ಏನ್ ಮಾತಾಡ್ಬೇಕು ಅಂತ ಕೂಡ ನನಗೆ ಇವತ್ತು ಮಾತು ಬರ್ತಾ ಇಲ್ಲ. ಅಷ್ಟು ಆನಂದ ನನ್ನೊಳಗ್ ಬರ್ತಾ ಇದೆ. ಅಲ್ಲಲ್ಲಿ ಬಂದಿದ್ ಹೇಳ್ತಾ ಬಂದಿದ್ದೀನಿ. ಅಂದ್ರೆ
ಅಂತ ಒಬ್ಬ ಲೆಜೆಂಡ್ ಜೊತೆ ನಾವು ಇದ್ವಲ್ಲ ಅನ್ನೋದೇ ನಮ್ಗೊಂದು ಅದ್ಭುತವಾದಂತ ಆನಂದ. ನಮಗೆ ಏನ್ ಕೊಟ್ರು ಆ ಆನಂದ ಯಾರಿಂದನೂ ಪಡೆಯಕ್ಕಾಗಲ್ಲೇನೋ ಅನ್ನುವಂತ ಒಂದು ಆನಂದ ನಮಗೆ ಇವತ್ತು ಆಗ್ತಾ ಇದೆ. ಓಕೆ ಮಾಸ್ಟರ್ಸ್, ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ, ನಿಮ್ಗೆ ಏನಾದ್ರೂ ವಿಚಾರ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳಿ. ನನಗೆ ಗೊತ್ತಿರುವಂತ ವಿಚಾರವನ್ನ ನಾನು ನಿಮ್ಗೆ ಹೇಳ್ತೀನಿ.